ನಮಸ್ಕಾರ ಎಲ್ಲರಿಗೂ. ನಾನು ಛಾಯಾ ಕೂಡ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ #BA ಬ್ರ್ಯಾಂಡ್. ನಾನು ಇವತ್ತು ಮಾತಾಡ್ತಾ ಇರೋದು ಮೀಶೋ ಬಗ್ಗೆ. ಸೊ ಮೀಶೋ ಅಲ್ಲಿ ಯಾರ್ಯಾರು ಸೆಲ್ ಮಾಡ್ತಾ ಇದ್ದೀರಾ, ಹೆಂಗೆ ಸೆಲ್ ಮಾಡ್ತೀರಾ, ಹೆಂಗೆ ಸೆಲ್ ಮಾಡಬೇಕು, ಹೆಂಗೆ ಪ್ಯಾಕೇಜಿಂಗ್ ಮಾಡಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಮೀಶೋ ಅಲ್ಲಿ ಫಸ್ಟ್ ಆರ್ಡರ್ ಹೆಂಗೆ ಸಿಗ್ತದೆ ನಿಮಗೆ? ಫಸ್ಟು ನಿಮ್ಮ ಮೀಶೋ ಆ್ಯಪಲ್ಲಿ ಸೆಲ್ಲರ್ ಹಬ್ಗೆ ಹೋಗಿ ಓಪನ್ ಮಾಡ್ಕೊಬೇಕು. ಅಲ್ಲಿ ಡ್ಯಾಶ್ ಬೋರ್ಡು ನಿಮಗೆ ಈ ಥರ ಕಾಣಿಸುತ್ತೆ. ಅಲ್ಲಿ ಪೆಂಡಿಂಗ್ ಆರ್ಡರ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆರ್ಡರ್ ಬಂದಿರುತ್ತೆ. ಸೊ 1, 2 ಏನಾದರೂ ಇರ್ಬೋದು. ಸೊ ಅಲ್ಲಿ ಆರ್ಡರ್ ಬಂದಿದ ತಕ್ಷಣ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಅಕ್ಸೆಪ್ಟ್ ಬಟನ್ ಬಂದಿರುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸೊ ನೆಕ್ಸ್ಟು ನಿಮಗೆ ರೆಡಿ ಟು ಶಿಪ್ ಅಂತ ಬರುತ್ತೆ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಲೇಬಲ್. ಸೊ ನೆಕ್ಸ್ಟ್ ನಿಮಗೆ ಕಾಣ್ತಿರೋ ಹಾಗೆ ಪೆಂಡಿಂಗ್ ಆರ್ಡರ್ಸಲ್ಲಿ 1 ಅಂತ ಇದೆ. ಸೊ 1 ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕ್ಸೆಪ್ಟ್ ಬಟನ್ ಬರುತ್ತೆ. ಅಲ್ಲಿ ಅಕ್ಸೆಪ್ಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ರೆಡಿ ಟು ಶಿಪ್ ಹೋಗುತ್ತೆ. ನೆಕ್ಸ್ಟು ರೆಡಿ ಟು ಶಿಪ್ಪಲ್ಲಿ ನೀವು ಲೇಬಲ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ತೊಗೊಂಡು ಬರಬೇಕಾಗತ್ತೆ. ಸೊ ಈ ಪ್ಯಾಕೇಜಿಂಗ್ ಎನ್ವೆಲಪ್ ಹೆಂಗೆ ಸಿಕ್ತು, ಎಲ್ಲಿಂದ ಸಿಕ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಿಮಗೆ ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಬೇಕಾಗಿರೋದು ನಿಮಗೆ ಲೇಬಲ್ಸ್ ನೀವು ಡೌನ್ಲೋಡ್ ಮಾಡಿಬಿಟ್ಟು ಜೆರಾಕ್ಸ್ ಮಾಡ್ಕೊಂಡು ತೊಗೊಂಡು ಬಂದಿರ್ತೀರ, ಅದನ್ನು 2 ತೊಗೊಂಡು ಬನ್ನಿ. 2 ಏನಕ್ಕೆ ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಒಂದು ಬಂದು ನಿಮಗೆ ಪ್ಯಾಕೇಜಿಂಗ್ ಮೇಲೆ ಫುಲ್ಲು ಸೆಕ್ಯೂರ್ಡ್ ಆಗಿ ಫುಲ್ ಸೆಲೋಟೇಪ್ ಎಲ್ಲ ಹಾಕ್ಬಿಟ್ಟು ಪರ್ಫೆಕ್ಟಾಗಿ ಸ್ಟಿಕ್ ಮಾಡಬೇಕು. ಯಾಕಂದರೆ ಶಿಪ್ ಮಾಡಬೇಕಾದ್ರೆ ನಿಮಗೆ ಅದು ಎಲ್ಲ ಟೇರ್ ಆಗಬಾರ್ದು. ಸೇಮ್ ಇದೇ ಥರ ಸ್ಟಿಕ್ ಮಾಡಬೇಕು. ಸೊ ಅದಾದಮೇಲೆ ಫ್ಯಾಬ್ರಿಕ್ಕು ನಿಮ್ದು ಏನು ಆರ್ಡರ್ ಇರುತ್ತೆ ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ, ಸೊ ನೀಟಾಗಿ ನಿಮ್ಮ ಪ್ರಾಡಕ್ಟ್ನ ಪ್ಯಾಕ್ ಮಾಡಾದ್ಮೇಲೆ ನಿಮ್ಮದು ಥ್ಯಾಂಕ್ ಯು ಲೆಟರ್ ಅಥವಾ ಥ್ಯಾಂಕ್ ಯು ಕಾರ್ಡ್ ಏನಾದರೂ ಇರಲಿ, ಅದನ್ನು ನೀವು ಕಸ್ಟಮರು ತೆಗೆದಿದ ತಕ್ಷಣ ಅದು ನಿಮಗೆ ಹೆಲ್ಪ್ಫುಲ್ ಆಗಿರಬೇಕು. ಅವ್ರು ಫಾಲೋ ಮಾಡಬೇಕು, ಅವ್ರು ನಿಮ್ಮದು ಪ್ರಾಡಕ್ಟ್ಸ್ನ ನೋಡಬೇಕು, ನೆಕ್ಸ್ಟು ನಿಮ್ಮ ಇನ್ಸ್ಟಾ ಪೇಜು ಏನಾದಕ್ಕಾದರೂ ಹೋಗಿ ವಿಸಿಟ್ ಮಾಡಬೇಕು. ಆ ಥರ ಥ್ಯಾಂಕ್ ಯು ಕಾರ್ಡ್ ಏನಾದರೂ ಹಾಕಬೇಕು. ಸೊ ನೆಕ್ಸ್ಟು ನಾನು ನಿಮಗೆ ಹೇಳಿದ್ನಲ್ಲ 2 ಮಾಡಿಸಿ ಅಂತ, ಇನ್ನೊಂದು ಪ್ರಾಡಕ್ಟ್ ಒಳಗಡೆ ಇಡಬೇಕು, ಪ್ಯಾಕೇಜಿಂಗ್ ಒಳಗಡೆ ಇಡಬೇಕು. ಯಾಕಂತಂದರೆ ಪ್ಯಾಕೇಜ್ ತೆಗೆದ್ಮೇಲೆ ಅವ್ರಿಗೂ ಒಂದೊಂದು ಸತಿ ಮೇಲ್ಗಡೆ ಬಿಲ್ಲು ಹರಿದೋಗಿರುತ್ತೆ, ನಿಮಗೆ ಗೊತ್ತಾಗಲ್ಲ. ಸೊ ಒಳಗಡೆನೂ ಒಂದು ಬಿಲ್ ಹಾಕಿರಬೇಕು ಕಂಪಲ್ಸರಿ. ಸೊ ಪ್ಯಾಕೇಜಿಂಗ್ ರೆಡಿ ಆಗಿದ ತಕ್ಷಣ ನಿಮಗೆ ಇನ್ನೊಂದು ಸ್ಟೆಪ್ ಕೂಡ ಇದೆ. ಸ್ಕ್ಯಾನ್ ಮಾಡಬೇಕು, ಏನು ಸ್ಕ್ಯಾನ್ ಮಾಡಬೇಕು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.